ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವಾಗ ಸೀಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಆದ್ರೆ ಸೀಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಸಾಕಷ್ಟು ಜನಕ್ಕೆ ಸೀಟ್ ಸಿಗುತ್ತಾ ಸಿಗಲ್ವಾ ಅಂತ ಒಂದು ಕನ್ಫ್ಯೂಷನ್ ಆದ್ರೆ, ಇನ್ನೊಂದಷ್ಟು ಜನಕ್ಕೆ ರಿಸಲ್ಟೇ ತೋರಿಸಲ್ಲ, ತುಂಬಾನೇ ಟೆನ್ಷನ್ ಮಾಡ್ಕೊಬಿಟ್ಟಿದ್ದೀರಾ. ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಕ್ಲಾರಿಟಿಯನ್ನು ಕೊಡ್ತೀನಿ. ಏನಕ್ಕೆ ನಿಮ್ಗೆ ರಿಸಲ್ಟ್ ಬಂದಿಲ್ಲ, ಹಾಗಾದ್ರೆ ನಿಮ್ಗೆ ಮುಂದಿನ ಪ್ರೊಸೀಜರ್ ಏನೇನಿರುತ್ತೆ, ಇವಾಗ ರಿಸಲ್ಟ್ ತೋರಿಸಿರೋರಿಗೆ ನಿಮ್ಗೆ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಎಲ್ಲದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಎಲ್ಲ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟನೆ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಕಾಲೇಜ್ ದೋಸ್ತ್ ಅಂತ ಒಂದು ಕಾಲೇಜ್ ಪ್ರಿಡಕ್ಟರ್ ಇದೆ. ಇಲ್ಲಿ ಜಸ್ಟ್ ನಿಮ್ಮ ಸಿಟಿ ರ್ಯಾಂಕಿಂಗ್ ಎಷ್ಟು ಬರ್ಬೋದು ಅಪ್ರಾಕ್ಸ್ ಆಗಿ ಅಂತ ನಿಮ್ಗೆ ಗೊತ್ತಿದೆ. ಅದನ್ನ ಜಸ್ಟ್ ಇಲ್ಲಿ ಎಂಟರ್ ಮಾಡಿ, ನಂತರ ನಿಮಗೆ ಯಾವ ಒಂದು ಕ್ಯಾಟಗರಿ ಮತ್ತೆ ಯಾವ ಒಂದು ಬ್ರಾಂಚ್ ಕಟ್ ಆಫ್ ನ ಚೆಕ್ ಮಾಡಬೇಕು ಅದನ್ನ ಹಾಕ್ಬಿಟ್ಟು ಜಸ್ಟ್ ಸಬ್ಮಿಟ್ ಅಂತ ಕೊಟ್ರೆ ಸಾಕು. ನಿಮ್ಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗ್ಬೋದು ಅನ್ನೋ ಅಪ್ರಾಕ್ಸ್ ಆಗಿ ಒಂದು ಡಾಟಾನ ತೋರಿಸುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಇಲ್ಲಿ ಯಾರ್ಯಾರಿಗೆ ರಿಸಲ್ಟ್ ಬಂದಿದೆ ಅದ್ರ ಬಗ್ಗೆ ನಿಮ್ಗೆ ಲೇಟರ್ ಆಗಿ ಮಾತಾಡ್ತೀನಿ. ಫಸ್ಟ್ ರಿಸಲ್ಟ್ ಬಂದಿಲ್ವಲ್ಲ ಅವರೆಲ್ಲ ತುಂಬಾನೇ ಟೆನ್ಷನ್ ಮಾಡ್ಕೊಬಿಟ್ಟಿದಾರೆ. ಅವರಿಗೆ ಫಸ್ಟ್ ಒಂದು ಕ್ಲಾರಿಟಿನ ಕೊಟ್ಬಿಡ್ತೀನಿ. ಇಲ್ಲಿ ರೆಗ್ಯುಲರ್ ಆಗಿ ನಮ್ಮ ಚಾನಲ್ ಫಾಲೋ ಮಾಡ್ತಾ ಇರ ಅಂದ್ರೆ ಬೆಳಗ್ಗೆನೋ ಒಂದು ವಿಡಿಯೋನ ಹಾಕಿದ್ದೀನಿ. ನಿಮ್ಗೆ ರಿಸಲ್ಟ್ ಬಂದು ಜಸ್ಟ್ 30 ಮಿನಿಟ್ಸ್ ಆಗಿದೆ. ಆದ್ರೆ 4 ಅವರ್ಸ್ ಏನೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ನಮ್ಮ ಚಾನಲ್ ಅಲ್ಲಿ. ಇಂಥ ವಿದ್ಯಾರ್ಥಿಗಳಿಗೆ ಇವತ್ತು ಸಿಇಟಿ ರಿಸಲ್ಟ್ ಬರಲ್ಲ ಅಂತಾನು ಕೂಡ ಹೇಳಿದೀನಿ. ಏನಕ್ಕೆ ಬರಲ್ಲ ಅನ್ನೋದನ್ನು ಕೂಡ ಅಲ್ಲಿ ಅಪ್ಡೇಟ್ ಕೂಡ ಕೊಟ್ಟಿದ್ದೀನಿ. ಸರಿನಾ? ಈ ರೀತಿ ಪ್ರಾಬ್ಲಮ್ ಬರುತ್ತೆ ಅನ್ನೋದು ನಮ್ಗೆ ಆಗ್ಲೇ ಗೊತ್ತಿತ್ತು. ಆದ್ರೆ ಮೊದಲೇನೆ ಪ್ರಿಡಕ್ಟ್ ಮಾಡಿ ಅದಕ್ಕೋಸ್ಕರ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ವಿ. ನಮ್ಮ ಚಾನಲ್ ರೆಗ್ಯುಲರ್ ಆಗಿ ಫಾಲೋ ಮಾಡಿದ್ರೆ ಗೊತ್ತಿರುತ್ತೆ. ಇವಾಗ ಏನ್ ಪ್ರಾಬ್ಲಮ್ ಆಗಿರೋದಂದ್ರೆ, ಇಲ್ಲಿ ಈ ರೀತಿ ತೋರಿಸಿದೆ ನಿಮ್ಗೆ ಎಷ್ಟೊಂದು ಜನಕ್ಕೆ ಈ ರೀತಿ ಬರ್ತಿದೆ. ಏನಂದ್ರೆ ಇಲ್ಲಿ ರಿಸಲ್ಟ್ ಗಳು ಅಪ್ಡೇಟ್ ಆಗಿಲ್ಲ. ಇದಕ್ಕೆ ಕಾರಣ ಏನಂದ್ರೆ ನಿಮ್ಮ PUC ಥಿಯರಿ ಸ್ಕೋರು KA ಕರೆಕ್ಟ್ ಆಗಿ ಫೆಚ್ ಆಗಿಲ್ಲ, ಅದರಿಂದ ಅಪ್ಡೇಟ್ ಆಗಿಲ್ಲ. ಮತ್ತೆ ಬೇರೆಯವ್ರಿಗೆ ಯಾರ್ಯಾರಿಗೆ PUC ಸ್ಕೋರ್ ಕರೆಕ್ಟ್ ಆಗಿ ಫೆಚ್ ಆಗಿದೆ ಅವ್ರಿಗೆ ಎಲ್ಲಾ ರ್ಯಾಂಕಿಂಗ್ ಕೂಡ ಡಿಸ್ಪ್ಲೇ ಬರ್ತಿದೆ, ಏನು ಕೂಡ ಪ್ರಾಬ್ಲಮ್ ಇಲ್ಲ. ಸರಿನಾ? ಏನಕ್ಕೆ ಈ ರೀತಿ ಪ್ರಾಬ್ಲಮ್ ಅರೈಸ್ ಆಗಿದೆ ಅಂದ್ರೆ ಸಿಂಪಲ್. ನೀವು ಎಲ್ಲರೂ ಕೂಡ KA ಅಪ್ಲಿಕೇಶನ್ ಫಿಲ್ ಅಪ್ ಮಾಡ್ತಿದ್ರಿ, ಅಲ್ಲಿ ನಿಮ್ಮ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ನ ಕೇಳ್ತಿತ್ತು. ಅವಾಗ ನೀವೆಲ್ಲರೂ ಕೂಡ ಎಂಟರ್ ಮಾಡಿದ್ರ. ಅಲ್ಲಿ ಎಂಟರ್ ಮಾಡ್ಬೇಕಾದ್ರೆ ಅದು ಆನ್ಲೈನ್ ಅಲ್ಲಿ ವೆರಿಫೈ ಆಗುತ್ತೆ. ಆನ್ಲೈನ್ ವೆರಿಫೈ ಆಗ್ಬಿಟ್ಟು ಪಾಸಿಂಗ್ ಗೇರ್ ಅದೇ ತೋರಿಸುತ್ತೆ. ಸರಿನಾ? ಇಷ್ಟೊಂದು ಜನರದ್ದು ಏನಾಗಿದೆ ಅಂದ್ರೆ ನಿಮ್ದು ಆನ್ಲೈನ್ ವೆರಿಫೈ ಆಗಿಲ್ಲ. ಆನ್ಲೈನ್ ವೆರಿಫೈ ಆಗಿರೋರಿಗೆ ನೋಡಿ, ಇವರು ಕೂಡ ಡ್ರಾಪರ್ಸ್ ಪ್ಲಸ್ ಮೆಂಬರ್ಶಿಪ್ ತಗೊಂಡಿರೋರಿಗೆ ನಾವೇ ಅಪ್ಲೈ ಮಾಡಿದ್ವಿ, ಅವ್ರಿಗೆ ರಿಸಲ್ಟ್ ಬಂದಿದೆ. ಇವರು ಕೂಡ ಡ್ರಾಪರ್ಸ್ ಇವರು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದಾರೆ. ಆದ್ರೆ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ಆನ್ಲೈನ್ ವೆರಿಫೈ ಆಗಿಲ್ಲ. ಸರಿನಾ? ಮ್ಯಾನ್ಯುಯಲ್ ಆಗಿ ಎಂಟರ್ ಮಾಡಿದ್ದಾರೆ, ಅದರಿಂದ ಡಾಟಾ ಇಲ್ಲಿ ಫೆಚ್ ಆಗಿಲ್ಲ. ಅದರಿಂದ ನಿಮ್ಗೆ ಇಲ್ಲಿ PUC ಸ್ಕೋರು ಫೆಚ್ ಆಗಿರಲ್ಲ. ಸರಿನಾ? ನೀವೇನು ಕೂಡ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ವಿತ್ ಇನ್ 1 or 2 ಡೇಸ್ ಅಲ್ಲಿ ನಿಮ್ಗೆ ಇಲ್ಲಿ ಲಿಂಕ್ ರಿಲೀಸ್ ಮಾಡ್ತಾರೆ. ಅಲ್ಲಿ ಆ ಒಂದು ಲಿಂಕ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಸೆಕೆಂಡ್ PUC ಥಿಯರಿ ಸ್ಕೋರ್ ಏನಿದೆಯಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಂಟರ್ ಮಾಡಿದ್ರೆ ನಿಮ್ಮ ಸೆಕೆಂಡ್ PUC ಸ್ಕೋರಿಂಗು ಮತ್ತೆ CET ಸ್ಕೋರಿಂಗ್ ಬೇಸಿಸ್ ಮೇಲೆ ನಿಮ್ಗೂ ಕೂಡ CET ರ್ಯಾಂಕಿಂಗ್ ಇಲ್ಲೇನು ಹೋಲ್ಡ್ ಆಗಿದೆಯಲ್ಲ ಅದನ್ನ ನಿಮ್ಗೆ ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಅದು ವಿತ್ ಇನ್ 1 ವೀಕ್ ಅಲ್ಲಿ ಎಲ್ಲಾ ಕೂಡ ಪ್ರೊಸೆಸ್ ಆಗಿ ನಿಮ್ಗೂ ಕೂಡ ರಿಸಲ್ಟ್ ಬರುತ್ತೆ. ಏನೋ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬಿಡಿ. ಇದು KA ಕಡೆಯಿಂದ ಆಗಿರುವಂತ ಮಿಸ್ಟೇಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಾರ್ಕ್ಸ್ ಎಂಟ್ರಿ ಮಾಡಕ್ಕೆ ಅವರು ಲಿಂಕ್ ಬಿಟ್ಟಿತ್ತು ಅಂದ್ರೆ ಡ್ರಾಪರ್ಸ್ಗೆ ಏನು ಕೂಡ ಈ ರೀತಿ ತೊಂದರೆ ಆಗ್ತಾ ಇಲ್ಲ. ಎಲ್ಲಾನು ಕೂಡ ಆನ್ಲೈನ್ ಅಲ್ಲಿ ಕಂಪ್ಲೀಟ್ ಆಗಿ ಮಾಡೋಣ ಅಂತ ಹೋಗ್ತೀರಾ, ಅವಾಗ ಈ ರೀತಿ ಸಮ್ ಎರರ್ಸ್ ಆಗುತ್ತೆ, ಸಮ್ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಏನು ಕೂಡ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸರಿನಾ? ಮತ್ತೆ ನಿಮ್ಗೆ ಯಾರ್ಯಾರಿಗೆ ರಿಸಲ್ಟ್ ಬಂದಿದೆ ನೀವೆಲ್ಲರೂ ಕೂಡ ನಿಮ್ಮ ರಿಸಲ್ಟ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಿಮ್ಮ ರಿಸಲ್ಟ್ ಬಗ್ಗೆ ನೆಕ್ಸ್ಟ್ ನೀವೇನ್ ಮಾಡಬೇಕು, ಕಟ್ ಆಫ್ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ನಾಳೆ ವಿಡಿಯೋ ಬರುತ್ತೆ ಅಂತ ತಲೆ ಕೆಡಿಸ್ಕೊಡಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಗಳಿಗೆ ವಿಡಿಯೋನ ಶೇರ್ ಮಾಡ್ಬಿಟ್ಟು ಈ ರೀತಿ ಒಂದು ಅಪ್ಡೇಟ್ ಅಂದ್ಬಿಟ್ಟು ಮಾಹಿತಿನ ತಿಳಿಸಿ ಅವ್ರಿಗೆ ಸಮಾಧಾನ ಆಗುತ್ತೆ. ಮತ್ತೆ ಕಾಲೇಜ್ ಪೇಟರ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಥ್ಯಾಂಕ್ ಯು.